ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೇಸ್, ನನ್ನ ಹೆಸರು ಬಂದ್ಬಿಟ್ಟು ಆರೋಮಲ್ ಸುಭಾಷ್. ಗೇಸ್, ನಾನು ಇವತ್ತು ಫಸ್ಟ್ ಟೈಮ್ ಕನ್ನಡದಲ್ಲಿ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಟ್ರೈ ಮಾಡ್ತೀನಿ. ಏನಾಗುತ್ತೆ ಅಂದರೆ ಗೊತ್ತಿಲ್ಲ, ನನಗೆ ಕನ್ನಡ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಗೇಸ್, ನನ್ನ ಊರು ಬಂದ್ಬಿಟ್ಟು ಕೇರಳನೇ. ನಾನು ಇಲ್ಲೇ ಬ್ಯಾಂಗ್ಳೂರಿನಲ್ಲೇ ಬಂದ್ಬಿಟ್ಟು ಒಂದು 2 ಇಯರ್ ಆಯ್ತು. ಇಲ್ಲೇ ಬಂದ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಕನ್ನಡ ಕಲ್ತಿದ್ದು. ಅದೇ ನನಗೂ ಗೊತ್ತು. ನಾನು ಮಾತಾಡೋದಿಲ್ಲ ಏನೋ ತಪ್ಪಾಯ್ತಂದರೆ ನೀನು ಸ್ವಲ್ಪ ಸೋರಿ ಕೊಡಿ ಗೇಸ್. ನಾನು ಇಲ್ಲೇ ಒಂದು 2 ಇಯರ್ ಮುದ್ದೆ ಬ್ಯಾಂಗ್ಳೂರಿಂದ ಬಂದು ಆವಾಗಲೇ ನನಗೇನು ಕನ್ನಡ ಒಂದು ಚೂರು ಗೊತ್ತಿಲ್ಲ. ಆಮೇಲೆ ನಾನು ಕಂಪನಿಲಿ ಬಂದು ಮೀಟಿಂಗಲ್ಲಿ ಬೆಳಿಗ್ಗೆ ಮೀಟಿಂಗ್ ಬರುತ್ತೆ. ಮೀಟಿಂಗಲ್ಲಿ ಸಾರ್ ಕನ್ನಡದಲ್ಲಿ ಏನೇನು ನನ್ನ ಮ್ಯಾನೇಜರ್ ಮಾತಾಡ್ತೀನಿ, ನನಗೇನು ಗೊತ್ತೇ ಆಗಲ್ಲ ಏನು ಮಾತಾಡತ್ತೀನಿ. ಅವಾಗಲೇ ನಾನು ಸುಮ್ಮ ನಾಟಕ ಮಾಡ್ತಿರ್ತೀನಿ, ಏನು ಅರ್ಥ ಆಗುತ್ತೆ ಆ ಥರ. ಆಮೇಲೆ ನಂದು ರೂಮ್ಮೇಟ್ಸು, ಆಮೇಲೆ ನಂದು ಕಂಪನಿಲಿ ಅಲ್ಲ ನಾನು ಮುಂದೆ 2 ಇಯರ್ ಹುಂಡೈನಲ್ಲಿ ಕೆಲಸ ಮಾಡಿ ಗೇಸ್. ಮುಂದೆ ನಮ್ಮದು ಮಗಡಿ ರೋಡಲ್ಲೇ ಲುಲು ಮಾಲ್ ಪಕ್ಕ. ಆಮೇಲೆ ಅಲ್ಲೇ ನಾನೊಬ್ಬನೇ ಒಂದು ಕೇರಳ ಹುಡುಗ ಇರೋದು. ಬೇರೆ ನಂದು ರೂಮ್ಮೇಟ್ಸ್ ಎಲ್ಲ ಕನ್ನಡ ಹುಡುಗರು. ಆಮೇಲೆ ನಂದು ಕಂಪನಿಲಿ ಎಲ್ಲ ಕನ್ನಡ. ಅವ್ರ ಜೊತೆನೇ ಇருந்து ನಾನು ಸ್ವಲ್ಪ ಕನ್ನಡ ಕಲ್ತು ಬಿಟ್ಟು ಇವಾಗ ಸ್ವಲ್ಪ ಮಾತಾಡೋಕ್ಕೆ ಬರುತ್ತೆ. ಆಮೇಲೆ 100% ಏನು ಮಾತಾಡೋಕ್ಕೆ ಬರಲ್ಲ. ನನಗೆ ಕನ್ನಡ ಆಲ್ಮೋಸ್ಟ್ ಅರ್ಥ ಆಗುತ್ತೆ, ನಾನು ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಇವಾಗ ನಾನು ಬಂದ್ಬಿಟ್ಟು ಬ್ಲೂ ಸ್ಮಾರ್ಟಲ್ಲಿ ಕೆಲಸ ಮಾಡ್ತೀನಿ ಗೀಸ್. ಬ್ಲೂ ಸ್ಮಾರ್ಟ್ ಒಂದು ಕ್ಯಾಬ್ ಸರ್ವಿಸ್ ಐತೆ ಬ್ಯಾಂಗ್ಳೂರಿನಲ್ಲಿ. ನಾನು ಆಮೇಲೆ ನೆಕ್ಸ್ಟ್ ವೀಡಿಯೋಗಳು ತೋರಿಸ್ತೀನಿ. ನಿಮಗೆ ಬ್ಲೂ ಸ್ಮಾರ್ಟ್ ಹತ್ರ ಏನೋ ಡೌಟ್ ಆಯ್ತು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋಗಳು ತೋರಿಸ್ತೀನಿ. ಆಮೇಲೆ ಬಂದುಬಿಟ್ಟು ನಾನು ಹೇಳೋದ್ರಲ್ಲಿ ಏನೋ ತಪ್ಪಾಯ್ತು ಅಂದರೆ ಅದನ್ನ ನೀವು ಕಮೆಂಟ್ ಮಾಡಿ ಗೀಸ್. ಸ್ವಲ್ಪ ಮಿಸ್ಟೇಕ್ ಬರುತ್ತೆ, ಯಾಕೋ ಅಂದರೆ ನನ್ನ ಲ್ಯಾಂಗ್ವೇಜ್ ಕನ್ನಡನೇ ಅಲ್ಲ. ನಾನು ಇಲ್ಲಿ ಬಂದುಬಿಟ್ಟು ಒಂದು 2 ಇಯರ್ಲಿ ಜಸ್ಟ್ ಅರ್ಥ ಮಾಡಿಕೊಂಡು ಜಸ್ಟ್ ಸ್ವಲ್ಪ ಕಲ್ತಿಲ್ಲ. ಅದು ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಬರುತ್ತೆ ಗೇಸ್. ಅದು ನೀನು ನನಗೂ ಸ್ವಲ್ಪ ಸಾರಿ ಕೊಡಿ ಗೇಸ್. ಅದು ನಾನು ಇಂಪ್ರೂವ್ ಮಾಡ್ತೇನೆ, ನೆಕ್ಸ್ಟ್ ಇಂಪ್ರೂವ್ ಮಾಡ್ತೇನೆ. ಇವಾಗ ಫಸ್ಟ್ ಬಂದಪ್ಪ ಏನು ಗೊತ್ತಿಲ್ಲ, ಇವಾಗ ಇಷ್ಟೇ ಮಾತಾಡೋಕ್ಕೆ ಇವಾಗಲೇ ಆಯ್ತು. ಮುಂದೆ ಏನು ಬರಲ್ಲ ಇರೋದು, ಇವಾಗಲೇ ಸ್ವಲ್ಪ ಆಯಿತು. ನೀವು ಹೇಳಿ, ನಾನು ಹೇಳೋದನ್ನ ಚೆನ್ನಾಗಿದೆಯಾ ಅದು ಇಲ್ಲ ಅಂದರೆ ಕಮೆಂಟ್ ಮಾಡಿ ಗೇಸ್. ಪರವಾಗಿಲ್ಲ, ಏನೆಂದಿಲ್ಲಿ ಮಿಸ್ಟೇಕ್ ಇದೆ ಅಂದರೆ ನೀವು ಕನ್ನಡದಲ್ಲೇ ಕಮೆಂಟ್ ಮಾಡಿ, ಪರವಾಗಿಲ್ಲ, ನಾನು ಟ್ರಾನ್ಸ್ಲೇಟ್ ಮಾಡಿ ನೋಡ್ತೀನಿ. ಇದು ಬಂದ್ಬಿಟ್ಟು ನಮ್ದು ಹಬ್ ಇನ್ಚಾರ್ಜ್. ಹಾಯ್, ಹೆಸರು ಏನು ನಿಮ್ದು? ರಾಜೇಶ್. ಇಲ್ಲೇ ಯಾವ್ದು ಚೆನ್ನಾಗಿದೆ ಇಲ್ಲೇ? ಚೆನ್ನಾಗಿದೆ ಗೈಸ್. ಇನ್ನೊಂದು ಇದು ಒಳ್ಳೆ ಮನುಷ್ಯ ಗೈಸ್. ನಮ್ಗೆ ಗಾಡಿ ಬೆಳಗ್ಗೆ ಕೊಡ್ತೀನಿ, ಒಳ್ಳೆ ಗಾಡಿ. ಆಮೇಲೆ ಬೇರೆ ಒಂದು ಹಬ್ ಇನ್ಚಾರ್ಜ್ ಆಯ್ತು, ನಾನು ತೋರಿಸ್ತೀನಿ. ನಿಮ್ಮ ಹೆಸರು ಹೇಳಿ. ಹೆಸರು? ಹಾಯ್, ನಮ್ಮ ಹೆಸರು ಜೈ ಅನ್ಬಿಟ್ಟು. ಇಲ್ಲೇ ಎಷ್ಟು ದಿನ ಆಯ್ತು ಇಲ್ಲಿ ಕೆಲಸ ಮಾಡಿ? 6 months ಮೇಲೆ. 6 month ಮೇಲೆ. ಚೆನ್ನಾಗಿದೆ, ಸಾಕಾಗಿದೆ ಗೈಸ್. ಇದು ಇಬ್ಬರು ಒಳ್ಳೆ ಪೀಪಲ್ಸ್. ನಮ್ಗೆ ಬೆಳಗ್ಗೆ ಒಳ್ಳೆ ಗಾಡಿ ಕೊಡ್ತೀನಿ. ಆಮೇಲೆ ಬ್ಲೂ ಸ್ಮಾರ್ಟ್ಲೆ ಚೆನ್ನಾಗಿದೆ ಐತೆ. ಇವತ್ತು ಬಂದ್ಬಿಟ್ಟು ನಮ್ದು ಹಬ್ಬಿಲ್ ಹೊಸ MG ಕಾರುಗಳು ಬಂದೆ. ಇವತ್ತೇ ಇದು MG ಕಾರುಗಳು ಇಲ್ಲೇ ಫಸ್ಟ್ ಬರುತ್ತೆ. ಇದು ಬಂದ್ಬಿಟ್ಟು ಹೊಸ ಹಬ್ ಗೈಸ್. ಇದರಲ್ಲಿ ಇವಾಗೆ ಫಸ್ಟ್ 5 ಗಾಡಿ ಬಂದೆ. ಆಮೇಲೆ ಈ ವೀಕ್ನಲ್ಲಿ ಒಂದು 20 ಗಾಡಿ ಬರುತ್ತೆ ಅಂದರೆ ಹೇಳಿದೆ. ಇದು ಫಸ್ಟೇ ನಮ್ಗೆ ಓಡ್ಸೋಕೆ ಕೊಡಿಲ್ಲ. ಇದು ನಮ್ಗೆ ಬೇಕಂದರೆ ನಮ್ಗೆ ರೈಟಿಂಗಲ್ಲಿ 5 star ಇರಬೇಕು. ನನಗೆ ಇವಾಗ ಒಂದು 4.9 ಅಷ್ಟೇ. ಇನ್ನು ಮೇಲೆ ಪ್ಯಾಸೆಂಜರ್ ಹತ್ರ ಹೇಳಿ ಸ್ವಲ್ಪ 5 star ಹಾಕಬೇಕು ಗೈಸ್. ಆಮೇಲೆ ಮ್ಯಾನೇಜರ್ ಜೊತೆ ಮಾತಾಡಿ ನೋಡಬೇಕು MG ಕೊಡಬೇಕೋ ಇಲ್ಲೇ ಅಂದರೆ. ಇದು ಕೊಟ್ಟಾಯ್ತು ಅಂದರೆ ತುಂಬ ಖುಷಿ ಆಯಿತು ಗೈಸ್. ಇದರಲ್ಲಿ ಸಖತ್ ಇದು ಕಂಫರ್ಟ್ ಆಯಿತು ನೋಡಿ ಗೈಸ್. ಎಷ್ಟು ಗಾಡಿ ಬಂದುಬಿಟ್ಟು ಪ್ರೀಮಿಯಮ್. ಇದರಲ್ಲೇ ರೈಟಿಕ್ಕಿಂದ ಇದಕ್ಕೆ ಆಲ್ಮೋಸ್ಟ್ ಡಬಲ್ ರೈಟ್ ಬರುತ್ತೆ. ನಾವು ಬುಕ್ ಮಾಡಿದ ಟೈಮಲ್ಲಿ ಇದರಲ್ಲಿಂದ ಇದಕ್ಕೆ ರೈಟ್ ಜಾಸ್ತಿ ಬರುತ್ತೆ. ಆಮೇಲೆ ಒಳ್ಳೆ ಪವರ್ ಕೊಡ್ತೀನಿ, ಗಾಡಿ ಬಂದುಬಿಟ್ಟು ಒಳ್ಳೆ ಲುಕ್ ಕೊಡ್ತೀನಿ. ಇದು ನಮ್ಮದು ಪ್ರೀಮಿಯಂ ಕ್ಯಾಟಗರಿಯಲ್ಲಿ MG ಬರುತ್ತೆ. ಇದು ಒಳಗಡೆ ನಾನು ತೋರಿಸ್ತೀನಿ ಗೈಸ್. ಇದರಲ್ಲಿ ಬಂದುಬಿಟ್ಟು ಬೂಟ್ ಸ್ಪೇಸ್ ಎಷ್ಟು ಆಯ್ತು ಅಂದರೆ ನಮ್ಗೆ ನೋಡಬೇಕು ಗೈಸ್. ಇದರಲ್ಲಿ ಬೋಟ್ ಓಪನ್ ಮಾಡೋದಂದ್ರೆ ಇದು MG ಲೋಗೋ ನೋಡಿ ಗೈಸ್. ಈ MG ಲೋಗೋನಲ್ಲಿ ನಮ್ಗೆ ಈ ಥರ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದ್ದೇವೆ ಈ ಥರ ಬರುತ್ತೆ Volkswagen ಥರ. ಆಮೇಲೆ ಬಂದುಬಿಟ್ಟು ಇಲ್ಲೇ ಎಷ್ಟು ಸ್ಟೋರೇಜ್ ಆಯ್ತು ಗೈಸ್. ನಿಮ್ಗೆ ಏರ್ಪೋರ್ಟಲ್ಲೇ ಹೋಗ್ಬೇಕಂದ್ರೆ ಇದರಲ್ಲಿ ನಿಮ್ಗೆ ಎಷ್ಟು ಸ್ಟೋರೇಜ್ ಬೇಕಂದರೆ ನಿಮಗೆ ಲಗೇಜ್ ಎಲ್ಲ ಇಲ್ಲೇ ಕ್ಯಾರಿ ಆಗುತ್ತೆ. ಆಮೇಲೆ ಇದರಲ್ಲೇ ಸಾಕು ಆಗಿಲ್ಲ ಅಂದರೆ ನಮ್ಗೆ ಇಲ್ಲೇ ಒಂದು ಕ್ಯಾರಿಯರ್ ಬರುತ್ತೆ. ಇದು ಬಂದುಬಿಟ್ಟು ಹೊಸ ಗಾಡಿ, ಇದರಲ್ಲೆಲ್ಲ ಆಗಿಲ್ಲ. ಆಮೇಲೆ ಬಂದುಬಿಟ್ಟು ಎಲ್ಲ ಕ್ಯಾರಿಯರ್ ಮಾಡೋಕ್ಕಾಗುತ್ತೆ. ನಿಮ್ಗೆ ಕ್ಯಾರಿಯರ್ ಏನೋ ಬೇಕಂದರೆ ಅಲ್ಲೇ ಕ್ಯಾರಿಯರ್ ಮಾಡಿ ನಿಂದು ಲಗೇಜ್ ಆಮೇಲೆ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಲಗೇಜ್ ಆಯಿತು ಅಂದರೆ ಏರ್ಪೋರ್ಟಿಗೆ ಆರಾಮ್ಸಾಗಿ ಹೋಗೋಕ್ಕಾಗುತ್ತೆ ಗೈಸ್. ಇದು ಗಾಡಿ ಬೋನಟ್ ಓಪನ್ ಮಾಡಿ ಈ ಥರ ಬರುತ್ತೆ. ಇದು ಕೆಳಗಡೆ ಬಂದುಬಿಟ್ಟು ನಮ್ಮ ಗಾಡಿ ಮೋಟ್ರ್ ಬರುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ನಮ್ಮ ಗಾಡಿ ಇದು AC to DC ಕನ್ವರ್ಟರ್ಗಳು ಬರುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ನಮಗೆ ನಾರ್ಮಲ್ ಒಂದು
ನಮ್ಗೆ ರೇಡಿಯೇಟರ್ ಥರ ಎ ಸಿ ಕಂಡೆನ್ಸರ್ ಇಲ್ಲೇ ಐತೆ ಗೈಸ್. ಇದೆಲ್ಲ ರೇಡಿಯೇಟರ್ ಬರಲ್ಲ, ಎ ಸಿ ಕಂಡೆನ್ಸರ್ ಬರುತ್ತೆ, ಅದಕ್ಕೆ ಇದರಲ್ಲಿ ಫ್ಯಾನ್ ಐತೆ. ಆಮೇಲೆ ಬಂದ್ಬಿಟ್ಟು ಇಲ್ಲೇ ನಮ್ಗೆ ಬ್ರೇಕ್ ಆಯಿಲ್ ಇಲ್ಲಿ ಬರುತ್ತೆ. ಆಮೇಲೆ ಇದರಲ್ಲಿ ಎ ಸಿ ಕಂಡೆನ್ಸರ್ ಹೋಗೋದಕ್ಕೆ ಕೂಲಂಟ್ ಇಲ್ಲಿ ಬರುತ್ತೆ. ಇದು ನಮ್ಗೆ ಬ್ರೇಕ್ ನಾರ್ಮಲ್ ಗಾಡಿ ಥರ ಎಲ್ಲ ಐತೆ. ಆಮೇಲೆ ಇದು ನಮ್ಮ ಗಾಡಿ ಹಾರ್ನು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಇದರಲ್ಲಿ ನಾರ್ಮಲ್ ಬಾಲ್ಟ್ರಿ ಐತೆ. ಇದು ನಮ್ಮ ದೊಡ್ಡದು ಬಾಲ್ಟ್ರಿ ಬಂದುಬಿಟ್ಟು ಗಾಡಿ ಕೆಳಗಡೆ ಇದೆ. ಇದು ಬಂದುಬಿಟ್ಟು ನಮ್ಗೆ ನಾರ್ಮಲ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಇದರಲ್ಲಿ ವರ್ಕ್ ಮಾಡಿದ್ದೀನಿ. ಆ ಗಾಡಿ ನಮ್ಗೆ ಬ್ಯಾಕ್ ಸೈಡ್ ನೋಡಬೇಕು, ಬ್ಯಾಕ್ ಸೈಡ್ ಕಂಫರ್ಟ್ ಇದೆ ಅಂದರೆ ಸ್ಪೇಸ್ ಇದೆಯಾ ನೋಡಬೇಕು ಗೈಸ್. ಇದು ಗಾಡಿ ಬ್ಯಾಕ್ ಸೈಡ್ ಬಂದುಬಿಟ್ಟು ಈ ಥರ ಇದೆ ನೋಡಿ ಗೈಸ್, ನೀವೇ ನೋಡಿ ಈ ಥರ ಇದೆ. ನೋಡುമ്പോൾ ಒಳ್ಳೆ ಚೆನ್ನಾಗಿದೆ ಐತೆ ಗೈಸ್. ಹೊಸ ಗಾಡಿ ಬಂದುಬಿಟ್ಟು ನೀಟ್ ಐತೆ ಗೈಸ್. ಇದು ಜಾಸ್ತಿ ಸಿಗುತ್ತೆ ಗೈಸ್ ನೋಡಿ, ನಮಗೆ ಲೆಗ್ ಸ್ಪೇಸ್ ಜಾಸ್ತಿ ಸಿಗುತ್ತೆ, ಎಷ್ಟು ಬೇಕಂದರೆ ಜಾಸ್ತಿ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಒಳ್ಳೆ ಸ್ಪೇಸ್ ಐತೆ, 3 ಜನಕ್ಕೆ ಕಂಫರ್ಟ್ ಆಗಿ ಇದರಲ್ಲಿ ಹೋಗೋಕ್ಕಾಗುತ್ತೆ. ಆಮೇಲೆ ನಮಗೆ ಇದು ಬೇಕಂದರೆ ಇದು ಹಾಕಿಕೊಂಡು ಈ ಥರ ಆಗುತ್ತೆ ಗೈಸ್. ಇದರಲ್ಲಿ ಒಂದು ಸ್ವಲ್ಪ ಸ್ಟೋರೇಜ್ ಐತೆ, ನಿಮಗೆ ಗ್ಲಾಸ್ ಬೇಕಂದರೆ ಇದರಲ್ಲಿ ಹಾಕೋಕ್ಕಾಗುತ್ತೆ, ಏನಾಗಲ್ಲ. ಆಮೇಲೆ ಬಂದುಬಿಟ್ಟು ಇಲ್ಲೇ ನೋಡಿ ಗೈಸ್, ಇಲ್ಲೇ ಒಂದು USB ಚಾರ್ಜಿಂಗ್ ಐತೆ. ಆಮೇಲೆ ಬಂದುಬಿಟ್ಟು ಒಂದು ಟೈಪ್ C ಐತೆ. ಇದು ಗಾಡಿ ನೋಡಿ ಬಂದುಬಿಟ್ಟು ಅಲಾಯ್ ವೀಲಲ್ಲಿ ಬರುತ್ತೆ ನೋಡಿ, 4 ಸೈಡ್ಲು ನಮ್ಗೆ ಇದು ಡಿಸ್ಕ್ ಬ್ರೇಕ್ ಬರುತ್ತೆ ನೋಡಿ ಗೈಸ್. ಇಲ್ಲೇ ಡಿಸ್ಕ್ ಬ್ರೇಕ್ ಐತೆ. ಆಮೇಲೆ ಬ್ಯಾಕ್ಲಿ ಬಂದುಬಿಟ್ಟು ಡಿಸ್ಕ್ ಬ್ರೇಕ್ ಐತೆ, ಒಳ್ಳೆ ಬ್ರೇಕ್ ಸಿಗುತ್ತೆ. ಆಮೇಲೆ ಬಂದುಬಿಟ್ಟು ಇದರಲ್ಲಿ ಇದು ಸ್ವಿಚ್ ಐತೆ. ಇದು ಸ್ವಿಚ್ ಯಾಕು ಅಂದರೆ ನಮ್ಮ ಕೈಯಲ್ಲಿ ನಮಗೆ ಕೀ ಐತೆ, ಆವಾಗಲೇ ನಾವು ಇದು ಪ್ರೆಸ್ ಮಾಡಬೇಕು. ಇದು ಪ್ರೆಸ್ ಮಾಡಿ ಅಂದರೆ ಓಪನ್ ಆಗುತ್ತೆ. ನಮ್ಮ ಕೈಯಲ್ಲಿ ಕೀ ಇಲ್ಲ ಅಂದರೆ ಇದು ಓಪನ್ ಆಗೋಲ್ಲ. ಯಾಕೆ ಅಂದರೆ ಇದನ್ನ ಒಳಗಡೆ ಒಂದು ಲೋ ಫ್ರೀಕ್ವೆನ್ಸಿ ಸೆನ್ಸರ್ ಐತೆ. ಇದು ಸೆನ್ಸ್ ಮಾಡಿದ್ರೆ ನಮ್ಮ ಗಾಡಿ 1 ಮೀಟರ್ ಒಳಗಡೆ ಇಲ್ಲೇ ಕೀ ಇರಬೇಕು. ಕೀ ಇರಿಂದ ಇದು ನಮ್ಮ ಪ್ರೆಸ್ ಮಾಡಿ ಅಂದರೆ ಇದು ಓಪನ್ ಆಗುತ್ತೆ. ಇಲ್ಲ ಅಂದರೆ ನಮ್ಮ ಸ್ವಲ್ಪ ದೂರ ಇದೆ ಅಂದರೆ ನಮ್ಮ ಕೀ ಸ್ವಲ್ಪ ದೂರ ಇದೆ, ಆಮೇಲೆ ಬಂದುಬಿಟ್ಟು ಅಲ್ಲೇ ಪ್ರೆಸ್ ಮಾಡಿ ಅಂದರೆ ಓಪನ್ ಆಗಿಲ್ಲ. ನಮ್ಮ ಕೀ ಇವಾಗಲೇ ಇದು ಕೀ ನಂದು ಹತ್ರ ಐತೆ, ಅದಕ್ಕೆ ಅದು ಓಪನ್ ಆಗಿದೆ. ಇದು ಕೀ ಬಂದುಬಿಟ್ಟು ಇವಾಗಲೇ ನಂದು ಹತ್ರ ಐತೆ, ಆವಾಗಲೇ ಇದು ಓಪನ್ ಆಗುತ್ತೆ. ಕೀ ಸ್ವಲ್ಪ ದೂರ ಇದೆ ಅಂದರೆ ಓಪನ್ ಆಗಿಲ್ಲ. ಇದರಲ್ಲಿ ಲೋ ಫ್ರೀಕ್ವೆನ್ಸಿ ಸೆನ್ಸರ್ ಐತೆ. ನಿಮ್ಗೆ ಇವಾಗಲೇ ಅರ್ಥ ಆಯ್ತಾ ಅಂದರೆ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಕಮೆಂಟ್ ಮಾಡಿ ಗೈಸ್, ಏನಾದರೂ ಇದೆ ಅಂದರೆ ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ. ಈ ಥರ ಸೇಮ್ ಸ್ವಿಚ್ ಬಂದುಬಿಟ್ಟು ಫ್ರಂಟ್ ಡ್ರೈವರ್ ಡೋರ್ಲಿ ಬರುತ್ತೆ, ಬ್ಯಾಕ್ ಸೈಡ್ ಡೋರ್ಲಿ ಬರಲ್ಲ. ನಾವು ನೋಡಬೇಕು ತಾನೆ, ಇದರಲ್ಲಿ ಸ್ವಿಚ್ನಲ್ಲಿ ಪ್ರೆಸ್ ಮಾಡಬೇಕು, ಆವಾಗಲೇ ಓಪನ್ ಆಗುತ್ತೆ. ಓಪನ್ ಮಾಡಿ ನೀವೇ ನೋಡಿ ಗೈಸ್. ಫ್ರಂಟ್ ಹೊಸ ಗಾಡಿ ಬಂದುಬಿಟ್ಟು ಎಷ್ಟು ಸಕ್ಕತ್ತೈತೆ, ಒಳಗಡೆ ಒಳ್ಳೆ ಪ್ರೀಮಿಯಂ ಫೀಲ್ ಐತೆ. ನಾವು MG ಕಾರ್ ಒಳಗಡೆ ಬಂದಾಯ್ತು. ಇದು ಬಂದ್ಬಿಟ್ಟು ಒಳ್ಳೆ ಕಂಫರ್ಟ್ ಆಯ್ತು ಗೈಸ್, ತುಂಬ ಖುಷಿ ಆಯ್ತು. ಸೀಟು ಒಳ್ಳೆ ಕಂಫರ್ಟ್. ಆಮೇಲೆ ಬಂದ್ಬಿಟ್ಟು ನಮ್ದು ಹಬ್ ಇನ್ಚಾರ್ಜ್ ಗಾಡಿ ನಮ್ಗೆ ಕೊಟ್ಟೈತೆ. ನಾವು ಹೇಳಿ ಹಬ್ ಇನ್ಚಾರ್ಜ್ ಹತ್ರ, ಸರ್ ನಮ್ಗೆ ಗಾಡಿ ಸ್ವಲ್ಪ ಕೊಡಿ, ನಮ್ಗೆ ಸ್ವಲ್ಪ ರಿವ್ಯೂ ಮಾಡಬೇಕು ಅಂದರೆ, ಅವಾಗೆಲ್ಲ ಹಬ್ ಇನ್ಚಾರ್ಜ್ ಒಳ್ಳೆ ಸಪೋರ್ಟ್ ಕೊಟ್ಟೈತೆ. ನೀವು ರಿವ್ಯೂ ಮಾಡಿ ಪರವಾಗಿಲ್ಲ, ಬಟ್ ನೀವು ಡ್ರೈವ್ ಮಾಡಬೇಡ, ಮ್ಯಾನೇಜರ್ ನೋಡಿ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನೀವು ಡ್ರೈವ್ ಮಾಡಬೇಡ, ರಿವ್ಯೂ ಮಾಡಿ ಆ ಥರ ಹೇಳಿದ್ದೀನಿ. ಒಳ್ಳೆ ಇಲ್ಲೇ ನಮ್ಮದು ಸಿದ್ದಾರ್ಪುರ ಹಬ್ಬಿಲೆ ಹಬ್ ಇನ್ಚಾರ್ಜ್ ಸಹ ಒಳ್ಳೆ ಸಪೋರ್ಟ್ ಗೈಸ್. ಬೇರೆ ಹಬ್ಬಿಲೆ ಹಬ್ ಇನ್ಚಾರ್ಜ್ ಯಾವ ಥರ ಅಂದರೆ ನನಗೆ ಗೊತ್ತಿಲ್ಲ, ಇವರು ಎಲ್ಲ ಸಪೋರ್ಟ್ ಮಾಡಿದ್ದೀನಿ. ನಮ್ಗೆ ಗಾಡಿ ಕೊಟ್ಟಾಯ್ತು, ನೀವು ರಿವ್ಯೂ ಮಾಡಿ ಪರವಾಗಿಲ್ಲ, ಆ ಥರ ಅದನ್ನೇ ಹೇಳ್ತೀನಿ ಗೈಸ್. ಇದು ಬ್ಯಾಕ್ ಸೀಟ್ ಬಂದುಬಿಟ್ಟು ಒಳ್ಳೆ ಕಂಫರ್ಟ್ ಐತೆ ಗೈಸ್. ಆಮೇಲೆ ಬಂದುಬಿಟ್ಟು ಒಳ್ಳೆ ಪ್ರೀಮಿಯಂ ಫೀಲ್, ಯಾವುದೋ ಒಂದು ಸಖತ್ತೈತೆ. ಆಮೇಲೆ ನಿಮ್ಗೆ ಬಂದುಬಿಟ್ಟು ಏರ್ಪೋರ್ಟ್ ಹೋಗ್ಬೇಕಂದ್ರೆ ಇದರಲ್ಲೇ ಬುಕ್ ಮಾಡಿ. ಇದರಲ್ಲಿ ಡಿಕ್ಕಿನಲ್ಲಿ ಜಾಸ್ತಿ ಲಗೇಜ್ ಕ್ಯಾರಿ ಮಾಡೋಕ್ಕಾಗುತ್ತೆ, ಇದರಲ್ಲಿ ತುಂಬ ಜಾಸ್ತಿ, ಅದಕ್ಕೆ ಇದು ತುಂಬ ಏರ್ಪೋರ್ಟ್ ಜಾಸ್ತಿ ಬರುತ್ತೆ. ಇದರಲ್ಲಿ ಒಳ್ಳೆ ಕಂಫರ್ಟ್ ಐತೆ, ಜಾಸ್ತಿ ಇದು ಲಗೇಜ್ ಮಾಡೋಕ್ಕಾಗುತ್ತೆ. ನೀವು ಹೋಗಬೇಕಂದ್ರೆ MGನಲ್ಲಿ ಬುಕ್ ಮಾಡಿ, ಬ್ಲೂ ಸ್ಮಾರ್ಟ್ ಆ್ಯಪ್ ನಮ್ಗೆ ಐಫೋನಲ್ಲಿ ಐತೆ, ಆ್ಯಪ್ ಸ್ಟೋರ್ಲಿ ಐತೆ. ಆಮೇಲೆ ಬಂದುಬಿಟ್ಟು ಪ್ಲೇ ಸ್ಟೋರ್ಲಿ ಐತೆ. ನೀವು ಬುಕ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಏರ್ಪೋರ್ಟ್ನಲ್ಲಿ ಹೋಗಿ ಏರ್ಪೋರ್ಟಿಂದ ಬರಬೇಕಂದ್ರೆ ನಮ್ಗೆ ಆಫೀಸ್ ಅಲ್ಲೇ ಐತೆ. ಇದು ಗಾಡಿ ಒಳಗಡೆ ಬಂದುಬಿಟ್ಟು ಈ ಥರ ಐತೆ ನೋಡಿ ಗೈಸ್, ಎಷ್ಟು ಸಖತ್ತಾಯ್ತು. ಇದು ಗಾಡಿ ಒಳ್ಳೆ ಫೀಚರ್ಗಳು ಜಾಸ್ತಿ ಐತೆ ಗೈಸ್. ನೋಡಿ ಇದರಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಐತೆ, ಆಮೇಲೆ ಒಳ್ಳೆ ಸಿಸ್ಟಮ್ ಐತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಒಳ್ಳೇದೈತೆ. ನೋಡಿ AC ಕಂಟ್ರೋಲ್ ಮಾಡೋದೆಲ್ಲ ಇಲ್ಲೇ ಇದೆ, AC ಕಂಟ್ರೋಲ್ ಮಾಡೋದಲ್ಲ. ಆಮೇಲೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎಲ್ಲ ಇದರಲ್ಲೇ ಬರುತ್ತೆ. ಆಮೇಲೆ ಇದು ಫುಲ್ ಚಾರ್ಜಲ್ಲಿ ಒಂದು 450 ಕಿಲೋಮೀಟ್ರ್ ಹೋಗುತ್ತೆ. ಇದು ಒಂದು ದಿನ ನಮ್ಮದು ಚಾರ್ಜ್ ಮಾಡಿ ಅಂದರೆ 2 ದಿನ ಹೋಗೋಕ್ಕಾಗುತ್ತೆ ಆರಾಮ್ಸಾಗಿ. ನಮ್ಮದು ಟಾಟಾ ಒಂದು 250 ಕಿಲೋಮೀಟ್ರ್. ಆಮೇಲೆ ನಮ್ಮದು ಸಿಟ್ರೋನ್ ಬಂದುಬಿಟ್ಟು ಒಂದು 250 230 ಅಷ್ಟೇ ಹೋಗುತ್ತೆ. ಇದು ಬಂದುಬಿಟ್ಟು 450 ಹೋಗುತ್ತೆ ಒಂದೇ ಫುಲ್ ಚಾರ್ಜಿನಲ್ಲಿ. ಆಮೇಲೆ ಬಂದುಬಿಟ್ಟು ಇದು ನೋಡಿ, ಇದು ಬಂದುಬಿಟ್ಟು ಅಡಾಸ್ ಫೀಚರ್ ಸೆನ್ಸರ್ ಬರುತ್ತೆ. ಇದರಲ್ಲಿ ಅಡಾಸ್ ಇದೆಯಾ ಇಲ್ಲೇ ಒಂದು ಗೊತ್ತಿಲ್ಲ ನನಗೆ, ಬಿಕಾಸ್ ಇದು ಬಂದುಬಿಟ್ಟು ಬೇಸ್ ವೇರಿಯಂಟ್ ಗಾಡಿ. ಬೇಸ್ ವೇರಿಯಂಟಲ್ಲಿ ಇದಕ್ಕೆ ಮುಂಚೆ ನಾನು ಹುಂಡೈನಲ್ಲಿ ಕೆಲಸ ಮಾಡಿಯೋ ಟೈಮಲ್ಲಿ ಇದು ಬಂದಿದೆ ಅಂದರೆ ಅದರಲ್ಲಿ ಅಡಾಸ್ ಫೀಚರ್ ಐತೆ. ಇದರಲ್ಲಿ ಬೇಸ್ ವೇರಿಯಂಟ್ ಇದು MGನಲ್ಲೇ ನನಗೆ ಜಾಸ್ತಿ ಗೊತ್ತಿಲ್ಲ.
ಇದು ಬಂದ್ಬಿಟ್ಟು ನನ್ಗೆ ಒಳ್ಳೆ ಸಿಸ್ಟಮ್ ಐತೆ. ಆಮೇಲೆ ನಂದು ಗಾಡಿ ಒಂದು 250-300 ಕಿಲೋಮೀಟ್ರ್ ಹೋಗುತ್ತೆ ಅಂದರೆ ನಂದು ಕ್ಯಾಬ್ ಗಾಡಿ ಯಾವುದು ಹೋಗಿಲ್ಲ, ಬ್ಲೂ ಸ್ಮಾರ್ಟ್ ಗಾಡಿ ಯಾವುದು ಹೋಗಿಲ್ಲ. ಯಾಕಂದರೆ ಇದರಲ್ಲಿ ಸ್ಪೀಡ್ ಗವರ್ನರ್ ಐತೆ. ಸ್ಪೀಡ್ ಗವರ್ನರ್ ನಮಗೆ 80 ಕಿಲೋಮೀಟರ್ ಸ್ಪೀಡಲ್ಲಿ ಕಟ್. ಆಮೇಲೆ ನಮ್ದಕ್ಕೆ ಸಿಟಿನಲ್ಲಿ 60 ಕಿಲೋಮೀಟ್ರ್ ಒಳ್ಳಿಕ್ಕೆ ಮಾಪಾಲವು. ಆಮೇಲೆ ಏರ್ಪೋರ್ಟ್ ಹೆಬ್ಬಾಳ ಏರ್ಪೋರ್ಟಿನ ಅಷ್ಟೇ ಆ ರೋಡು ಅಷ್ಟೇ ನಮ್ಗೆ 80 ಹೋಗೋಕ್ಕಾಗುತ್ತೆ. ಅದ್ರಲ್ಲಿ ನೋಡಿ ಫೈನ್ ಬರಲ್ಲ. ಬೇರೆ ರೋಡಲ್ಲಿ 80 ಮೇಲೆ ಹೋಗಿ ಹತ್ರ ನಮ್ಗೆ ಆಪ್ ಫೈನ್ ಕೊಡ್ತೀನಿ ಗೈಸ್. ಆಮೇಲೆ ಗಾಡಿ ಎಲ್ಲ ಫೀಚರ್ಗಳು ತೋರಿಸ್ತೀನಿ ಗೈಸ್. ಇದು ಗಾಡಿ ಫ್ರಂಟ್ ಡ್ರೈವರ್ ಸೀಟ್ನಲ್ಲಿ ಇಲ್ಲಿ ಒಂದು ಥೈ ಸಪೋರ್ಟ್ ಬರುತ್ತೆ ಗೈಸ್. ನೋಡಿ ನಮ್ಗೆ ಇಲ್ಲೇ ಕೈ ಹಾಕಿಕೊಂಡು ಆರಾಮ್ಸಾಗಿ ಕೂತ್ಕೊಂಡು ಹೋಗೋಕ್ಕಾಗುತ್ತೆ. ಆಮೇಲೆ ಬಂದುಬಿಟ್ಟು ಇದು ಒಳಗಡೆ ಒಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಆಗುತ್ತೆ. ನಮ್ಗೆ ಏನೇನು ಬೇಕಂದರೆ ಇದರೊಳಗಡೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಐತೆ. ಆಮೇಲೆ ಇಲ್ಲಿ ನೋಡಿ ಇಲ್ಲೇ ಓಪನ್ ಆಗೋಕ್ಕಾಗುತ್ತೆ. ಇದು ಓಪನ್ ಆಯಿತು ಅಂದರೆ ಇಲ್ಲೇ 2 ಗ್ಲಾಸ ಬೋಟ್ಲೆ ಏನೇ ಬೇಕು ಇಲ್ಲೇ ಒಂದು ಸ್ಟೋರೇಜ್ ಸ್ಪೇಸ್ ಐತೆ. ಇದಿಲ್ಲೇ ಓಪನ್ ಆಗಬೇಕು ಗೇಸ್. ನಾನು ಇವಾಗ ಬಂದುಬಿಟ್ಟು ಕೆಲಸ ಮಾಡಿದ ಕಂಪನಿ ಬ್ಲೂ ಸ್ಮಾರ್ಟ್ನಲ್ಲಿ ಗೇಸ್. ಬ್ಲೂ ಸ್ಮಾರ್ಟ್ ಏನಂದರೆ ಒಂದು ಕ್ಯಾಬ್ ಸರ್ವಿಸ್ ಆಯಿತು ಬ್ಯಾಂಗ್ಳೂರಿನಲ್ಲಿ. ಬ್ಲೂ ಸ್ಮಾರ್ಟ್ ಟೋಟಲ್ 4 ಪ್ಲೇಸಿನಲ್ಲಿ ಆಯಿತು. ಫಸ್ಟ್ ಬಂದುಬಿಟ್ಟು ಡೆಲ್ಲಿಲಿ ಲಾಂಚ್ ಆಯಿತು. ಆಮೇಲೆ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಬಂದಾಯಿತು. ಆಮೇಲೆ ಬಂದುಬಿಟ್ಟು ದುಬೈಲಿ ಒಂದಾಯಿತು. ಇವಾಗ ಜಸ್ಟ್ ಮುಂಬೈಲಿ ಲಾಂಚ್ ಆಯಿತು ಗೇಸ್. ಹಂಗೆ ಟೋಟಲ್ 4 ಪ್ಲೇಸಲ್ಲಿ ನಮ್ಗೆ ಬ್ಲೂ ಸ್ಮಾರ್ಟ್ ಐತೆ. ಬ್ಲೂ ಸ್ಮಾರ್ಟ್ ಏನಂದರೆ ಇದಕ್ಕೆ ಸ್ವಲ್ಪ ಬೇರೆ ಕ್ಯಾಬ್ ಥರ ಇಲ್ಲ. ಇದರಲ್ಲಿ ಮೇಯ್ನ್ಲಿ ಕಾಂಪಿಟೇಷನ್ ಬರ್ತದೆ ಓಲಾ, ಊಬರ್, ಅದಕ್ಕೆ ಇದು ಕಾಂಪಿಟೇಷನ್ ಬರುತ್ತದೆ. ಇದೇ ಅಂದರೆ ಒಳ್ಳೆ ಸರ್ವಿಸ್ ಕೊಡುತ್ತೇನೆ, ಅದೇ ಇದೊಂದು ಅಡ್ವಾಂಟೇಜ್. ಇದರಲ್ಲಿ ಮೇಯ್ನ್ಲಿ ಇನ್ವೆಸ್ಟ್ ಮಾಡಿದ ಅಂಬಾನಿ ಗ್ರೂಪ್ ಮತ್ತು ಜಿಯೋ ಗ್ರೂಪ್ ಮತ್ತು ಟಾಟಾ ಗ್ರೂಪ್. ಗೇಸ್ ಇದು ಬ್ಲೂ ಸ್ಮಾರ್ಟ್ ಓನರ್ಗಳು ಬಂದ್ಬಿಟ್ಟು ಅನ್ಮೋಲ್ ಸಿಂಗ್ ಮತ್ತು ಪುನೀತ್ ಕೆ ರಾಯಲ್, ಇವರಿಬ್ಬರು ಓನರ್. ಇದರಲ್ಲಿ ಬ್ಲೂ ಸ್ಮಾರ್ಟ್ಲೇನೆ ಏನು ಅಡ್ವಾಂಟೇಜ್ ಗೊತ್ತಾ ಕಂಪ್ಯಾರಿಟಿವ್ಲಿ ಅನದರ್ ಕ್ಯಾಬ್ ಸರ್ವಿಸ್. ಇದರಲ್ಲಿ ನಮ್ಗೆ ಏನು ಕ್ಯಾನ್ಸಲ್ ನೀವು ಬುಕ್ ಮಾಡಿದ್ದೀನಿ ಬ್ಲೂ ಸ್ಮಾರ್ಟ್, ಆವಾಗಲೇ ನಿಮ್ಗೆ 100% ಗಾಡಿ ನಿಮ್ಗೆ ಮನೆ ಪಕ್ಕ ಬರುತ್ತೆ. 100% ಏನು ನೀವು ಒಂದೇ ಸತಿ ಬುಕ್ ಮಾಡಿ ಅಂದರೆ ಪಕ್ಕ ಗಾಡಿ ಬರುತ್ತೆ, ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದ್ರಲ್ಲಿ ಡ್ರೈವರ್ನ ಆ್ಯಪಲ್ಲಿ ನಮಗೆ ಕ್ಯಾನ್ಸಲ್ ಮಾಡೋದಕ್ಕೆ ಯಾವುದು ಆಪ್ಷನ್ ಇಲ್ಲ. ಇದರಲ್ಲಿ ನೀವು ಬುಕ್ ಮಾಡಿ ಅಂದರೆ ಈ ಟ್ರಿಪ್ ಫಸ್ಟ್ ಆಫೀಸಿಗೆ ಹೋಗುತ್ತೆ. ನಮ್ಗೆ ಹೆಡ್ ಆಫೀಸ್ ಐತೆ, ಅಲ್ಲೇ ಟ್ರಿಪ್ ಇದು ಹೋಗುತ್ತೆ. ಅಲ್ಲಿಂದ ನಮ್ಗೆ ಟ್ರಿಪ್ ಕೊಡ್ತೀನಿ. ನಮ್ಗೆ ಟ್ರಿಪ್ ನಾವು ಬೇಕು ಆವಾಗಲೇ ನಾವು ನಿಮ್ಮ ಮನೆ ಬಂದಿನೇ ನೀವೇ ತಗೊಂಡು ಎಲ್ಲೇ ಹೋಗ್ತೀನಿ. ಆಮೇಲೆ ಬಂದುಬಿಟ್ಟು ಇದರಲ್ಲಿ ತುಂಬ ಸೇಫ್ಟಿ ಐತೆ. ಬೇರೆ ಟ್ಯಾಕ್ಸಿ ಥರ ಇಲ್ಲ, ಇದರಲ್ಲಿ ತುಂಬ ಸೇಫ್ಟಿ ಐತೆ. ಜಾಸ್ತಿ ಸಿಂಗಲ್ ಲೇಡೀಸಕ್ಕೂ ಎಲ್ಲ ಮೇಲೆ ಒಬ್ಸರ್ವ್ ಮಾಡ್ತೇನೆ. ನಾವು ಎಲ್ಲೇ ಹೋಗುತ್ತೀನಿ, ಎಷ್ಟು ಸ್ಪೀಡ್ ಹೋಗುತ್ತೀನಿ, ರ್ಯಾಶ್ ಡ್ರೈವ್ ಮಾಡಿದ್ದೀನಿ, ವಾರ್ನಿಂಗ್ ಬರುತ್ತೆ. ಇವಾಗ ನಂದು ಸಿಟಿನಲ್ಲಿ 60 ಕಿಲೋಮೀಟರ್ ಸ್ಪೀಡ್, ನಾವು ಸ್ವಲ್ಪ ರೇಸ್ ಮಾಡಿ 70 ಆಯ್ತು ಅಂದರೆ ಆವಾಗಲೇ ನನ್ನ ಆಪಲ್ಲಿ ವಾರ್ನಿಂಗ್ ಬರುತ್ತೇನೆ, ಸ್ಲೋ ಹೋಗೋ ಇಲ್ಲಾಂದರೆ ನನಗೆ ಫೈನ್ ಬರುತ್ತೆ. ಆಮೇಲೆ ಬಂದುಬಿಟ್ಟು ನನಗೆ ಯಾವುದೋ ರೈಡ್ ಕ್ಯಾನ್ಸಲ್ ಆಗಿಲ್ಲ. ಇದರಲ್ಲಿ ಬಂದುಬಿಟ್ಟು ನಾರ್ಮಲ್ ರೈಡ್ ಐತೆ, ರೆಂಟಲ್ ರೈಡ್ ಏನಂದ್ರೆ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ನೀವು ಇವಾಗ ಬಂದುಬಿಟ್ಟು ಬ್ಯಾಂಗ್ಳೂರಿನಲ್ಲಿ ಒಂದು ಟ್ರಿಪ್ ಆವಾಗ ನಿಮ್ಗೆ ಬ್ಯಾಂಗ್ಳೂರು ಸ್ವಲ್ಪ ಎಲ್ಲ ಸುತ್ತಾಡಿ ನೋಡಬೇಕು. ಅದಕ್ಕೆ ನೀವು ಒಂದು ಗಾಡಿ ರೆಂಟ್ ತಗೊಂಡ ಇದರಲ್ಲಿ ಜಾಸ್ತಿ ರೇಟ್ ಬರುತ್ತೆ. ಆಮೇಲೆ ಇದರಲ್ಲಿ ನಿಮ್ಗೆ ಬ್ಯಾಂಗ್ಳೂರಲ್ಲಿ ಗಾಡಿ ಓಡಿಸೋದೇ ತುಂಬ ಕಷ್ಟ. ನೀವು ಇದು ರೆಂಟಲ್ ಬುಕ್ ಮಾಡಿ ಅಂದರೆ ನಿಮ್ಗೆ ವಿಧಾನಸೌಧ ಹೋಗ್ಬೇಕು. ವಿಧಾನಸೌಧ ಹೋಗ್ತೀನಿ, ಅಲ್ಲೇ ಏನು ಪಾರ್ಕಿಂಗ್ ಸಿಗುತ್ತೆ ಇಲ್ಲ. ನೀವು ಗಾಡಿ ತಗೊಂಡೋಗಿ ಅಂದರೆ ಇದರೆಲ್ಲ ಡ್ರೈವರಲ್ಲೇ ವೆಯ್ಟ್ ಮಾಡ್ತೀನಿ. ನೀವು ಹೋಗಿ ಎಲ್ಲ ನೋಡ್ಕೊಂಡು ಬಂದಿನಿ, ಏನು ಪರವಾಗಿಲ್ಲ. ಆಮೇಲೆ ಬಂದುಬಿಟ್ಟು ನಿಮ್ಗೆ ಕಬ್ಬನ್ ಪಾರ್ಕ್ ಹೋಗೋ, ಲಾಲ್ಬಾಗ್ ಹೋಗೋ, ಆಮೇಲೆ ಬಂದುಬಿಟ್ಟು ಓರಿಯನ್ ಮಾಲ್ ಹೋಗೋ, ಎಲ್ಲೇನೇ ಹೋಗೋ. ಆಮೇಲೆ ಬಂದುಬಿಟ್ಟು ನಿಮ್ಗೆ ಎಲ್ಲ ಫಿನಿಶ್ ಆದಮೇಲೆ ಈವ್ನಿಂಗ್ ಸಾಯಂಕಾಲ ಮತ್ತು ಸ್ವಲ್ಪ ಎಣ್ಣೆ ಹಿಡಿಬೇಕಾ, ಸ್ವಲ್ಪ ಡ್ರಿಂಕ್ ಮಾಡಬೇಕಾ, ಏನು ಪರವಾಗಿಲ್ಲ, ನೀನು ಹೋಗು, ಮಸ್ತ್ ಮಜಾ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲೇ ಡ್ರೈವರ್ ವೆಯ್ಟ್ ಮಾಡ್ತೀನಿ. ಡ್ರೈವರ್ ಎಲ್ಲೇ ಹೋಗಲ್ಲ, ಡ್ರೈವರ್ ಅಲ್ಲೇ ಇರ್ತೀನಿ. ಯಾಕು ಅಂದರೆ ಇದರಲ್ಲಿ ನೀವು ಫಸ್ಟ್ ರೈಡ್ ಸ್ಟಾರ್ಟ್ ಮಾಡಿ, ಆವಾಗಲೇ ಒಂದು OTP ಹೊಡಿಬೇಕು. OTP ಹೊಡಿ ಮೇಲೆ ನೆಕ್ಸ್ಟ್ ಫುಲ್ ರೈಡ್ ಎಂಡ್ ಆದಮೇಲೆ ನಿಮ್ಗೊಂದು OTP ಬರುತ್ತೆ. ಅದು ಹೊಡಿಚ ಆಮೇಲೆ ಡ್ರೈವರ್ ರೈಡ್ ಫಿನಿಶ್ ಆಗುತ್ತೆ. ಡ್ರೈವರ್ಗೆ ಅಮೌಂಟು ಬರುತ್ತೆ. ಡ್ರೈವರ್ ನೀವೇ ಕೂಲ್ ಮಾಡಿರಿ, ಡ್ರೈವರ್ ಎಲ್ಲೇ ಹೋಗಿಲ್ಲ. ನೀವು ರೆಂಟಲ್ ರೈಡ್ ಬುಕ್ ಮಾಡಿ 8 ಅವರ್ ಬುಕ್ ಮಾಡಿ, ಆ 8 ಅವರ್ಲಿ ಫಿನಿಶ್ ಆಗಿಲ್ಲ, ಒಂದು 10 ಅವರ್ 11 ಅವರ್ ಆಯ್ತಾ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಡ್ರೈವರ್ಗೆ ಓವರ್ ಟೈಮ್ ಕ್ಯಾಶ್ ಸಿಗುತ್ತೆ ಅಷ್ಟೇ. ಇನ್ನು ಡ್ರೈವರ್ ಹ್ಯಾಪಿ ಇಲ್ಲ ಅಂದರೆ ನೀವು ಸ್ವಲ್ಪ ಟಿಪ್ ಕೊಡಿ, ಪರವಾಗಿಲ್ಲ, ಡ್ರೈವರ್ ಡಬಲ್ ಹ್ಯಾಪಿ ಆಗುತ್ತೆ. ಅವ್ರು ನಾರ್ಮಲಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಗೇಸ್ ಬ್ಲೂ ಸ್ಮಾರ್ಟ್ನಲ್ಲಿ ಬಂದುಬಿಟ್ಟು ಬೇರೆ ಒಂದು ಅಡ್ವಾಂಟೇಜ್ ಏನಾಯ್ತು ಅಂದರೆ ಇದು ತುಂಬ ಸಿಸ್ಟಮ್ಯಾಟಿಕ್ ಫಂಕ್ಷನ್ ಆಗೋದು ಒಂದು ಕಂಪನಿ. ಇದರಲ್ಲಿ ಬಂದುಬಿಟ್ಟು ಸೆಕ್ಯೂರಿಟಿ ಐತೆ ಗೇಸ್. ನಮಗೆ ಹಬ್ಬ ಒಳಗಡೆ ಬೆಳಿಗ್ಗೆ ಹೋಗ್ಬೇಕಂದ್ರೆ ಅಲ್ಲೇ ಸೆಕ್ಯೂರಿಟಿ ಐತೆ. ಸೆಕ್ಯೂರಿಟಿ ಬಂದುಬಿಟ್ಟು ನಾವು ಆಲ್ಕೋಹಾಲ್ ಚೆಕ್ ಮಾಡಿಯಾ ಇಲ್ವಾ ಅಂತ ಚೆಕ್ ಮಾಡ್ತೇನೆ. ಪೊಲೀಸ್ ಎಲ್ಲ ಯೂಸ್ ಮಾಡಿರೋದು ಒಂದು ಮಿಷನ್ ಇಲ್ಲಿ ಆಲ್ಕೋಹಾಲ್ ಚೆಕ್ ಮಾಡಿದೆ. ಆ ಥರ ಸೇಮ್ ಮಿಷನ್ ನಮ್ಮದು ಸೆಕ್ಯೂರಿಟಿ ಆ ಥರ ಐತೆ. ಬೆಳಿಗ್ಗೆ ಕೆಲಸಕ್ಕೆ ಟೋಕನ್ ಕೊಡ್ತೇನೆ, ಸೆಕ್ಯೂರಿಟಿ ಆಲ್ಕೋಹಾಲ್ ಚೆಕ್ ಮಾಡಿ ಅದು ನಮ್ಗೆ ಕೊಡಬೇಕು ಅಂದರೆ ಅವಾಗೇ ನಮ್ಗೆ ಕೀ ಕೊಡುತ್ತೆ, ಇಲ್ಲ ಅಂದರೆ ಕೊಡಲ್ಲ. ಇನ್ ಕೇಸ್ ಆಲ್ಕೋಹಾಲ್ ರಿಪೋರ್ಟ್ ಆಯ್ತು ಅಂದರೆ ಅವಾಗಲೇ ಕೆಲಸ ಟರ್ಮಿನೇಟ್. ಬೆಳಗ್ಗೆ ಮತ್ತು ಈವ್ನಿಂಗ್ ಆ ಥರ ಮಾಡ್ತೀನಿ. ಅದಕ್ಕೆ ಇದು
ಒಳ್ಳೆ ಪ್ಯಾಸೆಂಜರ್ಗೆ ಒಳ್ಳೆ ಸೇಫ್ಟಿ ಪ್ರೊವೈಡ್ ಮಾಡುತ್ತದೆ ಕಂಪನಿ. ನೀವೆಲ್ಲಿ ಹೋಗ್ಬೇಕಂದ್ರೆ ಬ್ಲೂ ಸ್ಮಾರ್ಟ್ ಬುಕ್ ಮಾಡಿ ಒಳ್ಳೆ ಸರ್ವಿಸ್ ಕೊಡ್ತೀನಿ. ನಿಮಗೆ ಗಾಡಿ ಯಾವುದು ಕ್ಯಾನ್ಸಲ್ ಮಾಡಲ್ಲ. ಆಮೇಲೆ ಗಾಡಿ ಎವ್ರಿ ಟೈಮ್ ನಮ್ಮದು ಗಾಡಿ ಎವ್ರಿ ಟೈಮ್ 24 hours AC ಇದೆ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಇದೆ. ನಮ್ಗೆ ಮ್ಯೂಸಿಕ್ ಯಾಕಂದರೆ ಹಾಕಿ ಪರವಾಗಿಲ್ಲ, ಏನಾಗಲ್ಲ. ಆಮೇಲೆ ನೀವು ಬುಕ್ ಮಾಡಿ ನಿಮ್ಮದೇ ಗಾಡಿ ಆ ಥರ. ಆಮೇಲೆ ಬಂದುಬಿಟ್ಟು ಬೇರೆ ಅಡ್ವಾಂಟೇಜ್ ಏನಾಯ್ತು ಅಂದರೆ, ಇದು ನೀವು ಬುಕ್ ಮಾಡಿ ಇದು ಡ್ರೈವರ್ಸ್ ಬಿಹೇವಿಂಗ್ ಒಳ್ಳೆ ಬರುತ್ತೆ ಇದರಲ್ಲಿ ನೀವು ಡ್ರೈವರ್ಗಳಿಗೆ ರಿಪೋರ್ಟ್ ಮಾಡಿ ಅಂದರೆ ದಟ್ ಡೇ ಏನೋ ನೆಗೆಟಿವ್ ರಿವ್ಯೂ ಮಾಡಿ ಅಂದರೆ ನಮ್ಗೆ 150 ಕಟ್ ಆಗುತ್ತೆ ಗೈಸ್. ಇಲ್ಲಾಂದರೆ ಜಾಸ್ತಿ ನೆಗೆಟಿವ್ ರಿವ್ಯೂ ನೀವು ರೈಟ್ ಮಾಡಿ ಹಾಕಿ ಅಂದರೆ 1 week ಇದು ಕೆಲಸಕ್ಕೆ ಬರೋಕ್ಕಾಗಲ್ಲ, ಆ ಥರ ಮಾಡ್ತೀನಿ ಗೈಸ್. ಆಮೇಲೆ ಯಾಕಂದರೆ ಇದರಿಂದ ನೀವು ಅನದರ್ ಬೇರೆ ಟ್ಯಾಕ್ಸಿ ಬುಕ್ ಮಾಡಿ, ಬೇರೆ ಟ್ಯಾಕ್ಸಿನೂ ಬೇರೆ ಟ್ಯಾಕ್ಸಿ ಬುಕ್ ಮಾಡಿ. ಅವಾಗಲೇ ನಿಮ್ಗೆ ಸ್ವಲ್ಪ 5 minutes ವೆಯ್ಟ್ ಮಾಡಬೇಕು ಅಲ್ಲೇ ಕ್ಯಾಬ್ ಡ್ರೈವರ್. ಅವಾಗೆಲ್ಲ ನೀನು ಹೇಳಿ, ನೀನು ಅಲ್ಲೇ ಇರು, ನಾನು 5 minutes ಲೇಟ್ ಆಗುತ್ತೆ ಅಂತ. ಅವಾಗಲೇ ನಾರ್ಮಲ್ ಡ್ರೈವರ್ಸ್ ಏನು ಹೇಳ್ತಾರೆ, ನನಗಾಗಲ್ಲ, ನೀನು ಇವಾಗ ಬನ್ನಿ ಆ ಥರ ಹೇಳ್ತೀನಿ. പക്ഷേ ಬ್ಲೂ ಸ್ಮಾರ್ಟ್ ಸರ್ವಿಸಲ್ಲಿ ಆ ಥರ ಏನೇ ಮಾತಾಡಿಲ್ಲ. ನೀವು ಟೈಮ್ ತಗೊಳ್ಳಿ, ನಾವು ಇಲ್ಲೇ ವೆಯ್ಟ್ ಮಾಡ್ತೀನಿ ಆ ಥರ ಹೇಳ್ತೀನಿ. ನಾನು ಅರ್ಥವಿದ್ದು ನನಗೂ ಗೊತ್ತಾ ಅಂತ ಹೇಳಿಲ್ಲ. ನನಗೂ ಕನ್ನಡ ಮಾತಾಡೋದು ಸ್ವಲ್ಪ ಪ್ರಾಬ್ಲಮ್ ಐತೆ. ಆಮೇಲೆ ಆ ಥರ ಮಾತಾಡ್ತೇನೆ, ನೀವೇ ಹೇಳಿ ಗೇಸ್ ಯಾವುದು ಚೆನ್ನಾಗಿದೆ ಆ ಥರ ಇದೆ. ಆಮೇಲೆ ಬಂದುಬಿಟ್ಟು ನೀವು ಅಷ್ಟೇ ಗೇಸ್. ನಾನು ಇವಾಗ ಏರ್ಪೋರ್ಟ್ನಲ್ಲಿ ಬಂದೆ ಗೇಸ್. ಇವತ್ತು ನನಗೆ ವೈಟ್ ಫೀಲ್ಡಿಂದ ಒಂದು ಏರ್ಪೋರ್ಟ್ ಟ್ರಿಪ್ ಸಿಗಿಚ್ಚಿ, ಅಲ್ಲೇನೋ ಪ್ಯಾಸೆಂಜರ ತಗೊಂಡು ಬಂದೆ ಏರ್ಪೋರ್ಟ್ಲಿ ಹಾಕ್ಬಿಟ್ಟು. ಇವಾಗ P7 ಸ್ವಲ್ಪ ಕ್ಯೂ ಜಾಸ್ತಿ ಆಯ್ತು ಗೇಸ್, ನಾನು ತೋರಿಸ್ತೀನಿ. ಇವತ್ತು ಬಂದುಬಿಟ್ಟು P7 ಸ್ವಲ್ಪ ಜಾಸ್ತಿ ಕ್ಯೂ ಐತೆ. ಈ ಗಾಡಿ ಎಲ್ಲ ಹೋಗಿ ಆಮೇಲೆ ಬೇಕು ನಮ್ಗೆ ನೀವು ಹೋಗೋಣ. ನೋಡಿ ಗೇಸ್ ಎಷ್ಟು ಜಾಸ್ತಿ ಗಾಡಿ ಆಯ್ತನ್ನ. ಇಲ್ಲ ಗಾಡಿ ಆ ಕಡೆ ಬಂದುಬಿಟ್ಟು ರನ್ವೇ ಆಯ್ತು ನೋಡಿ ಗೇಸ್. ಒಂದು ಫ್ಲೈಟ್ ಹೋಗುತ್ತೆ ನೋಡಿ, ಅಲ್ಲೇ ರನ್ವೇ ಆಯ್ತು ಗೇಸ್. ಇದ್ರಲ್ಲಿ ಈ ಥರ ಐತೆ ಇದು. ಗೈಸ್ ಇವತ್ತು ನಂದು ಕೆಲಸ ಎಲ್ಲ ಫಿನಿಶ್ ಆಗಿಬಿಟ್ಟು ನಾನು ಬಂದುಬಿಟ್ಟು ರೂಮಿಗೆ ಹೋಗುತ್ತೇನೆ ಗೈಸ್. ನಿಮಗೂ ವಿಡಿಯೋ ಇಷ್ಟಪಟ್ಟ ಅಂದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಾನು ಹೇಳಿದಿಲ್ಲ ಏನೋ ತಪ್ಪಾಯ್ತು ಅಂದರೆ ನೀವು ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಕ್ಲಿಯರ್ ಮಾಡಿದ್ದೀನಿ. ಏನೋ ನನಗೂ ಕನ್ನಡ ಜಾಸ್ತಿ ಮಾತಾಡೋದು ಬರಲ್ಲ, ನೀವು ಕಮೆಂಟ್ ಮಾಡಿದ್ದೀನಿ ಗೈಸ್.